ಏನು ಇವರು ನಿನ್ನೆ ಬೆಳಗ್ಗೆನ ಆಫೀಸ್ಗೆ ಹೋದವರು ಇನ್ನೂ ಆದರೂ ಮನೆಗೆ ಬಂದೇ ಇಲ್ಲ. ಏನಾಗಿದೆ ಇವರಿಗೆ? ಮನೆಯಲ್ಲಿ ಹೆಂಡತಿ ಇರ್ತಾಳೆ ಕಾಯ್ತಾಳೆ ಅನ್ನೋದು ಗೊತ್ತಾಗಲ್ಲ ಇವರಿಗೆ. ಮಾಡ್ತೀನಿ ಇವತ್ತು ಮನೆಗೆ ಬರಲಿ. ಇವರು ನಮ್ಮ ಅತ್ತೆನೂ ಹಂಗಾದಾಳ, ಒಂದು ಮಾತು ಕೇಳಂಗಿಲ್ಲ. ನಿನ್ನ ಗಂಡ ಬಂದನವ ಏನು ಅಂತಂದು. ಅಲ್ಲ, ಮಗಗೂ ಫೋನ್ ಹಚ್ಚಿ ಕರೆಯಕ್ಕೆ ಬರೋದಿಲ್ಲ. ಇದೆಂಥ ತಾಯಿಯನ್ನು ಅಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಈ ಮನೇನೆ. ಹಿರಿಯರೇ ನೆಟ್ಟಿಗಿಲ್ಲ, ಇನ್ನು ಇವರೇ ನೆಟ್ಟಿಗಿರ್ತಾರ. ಅತ್ತೆರ ಹೇಳವ ಏನು? ಅಲ್ರಿ ಅತ್ತೆರ, ನಾ ಇಲ್ಲೇ ನಿಂತೀನಿ, ನನಗೆ ಮಾತಾಡ್ಸ್ಲಾರ್ದ ಹಂಗೆ ಹೋಗಿರಲ್ಲ, ನೋಡ್ಲಾರ್ದಂಗ. ನೋಡವ, ನನಗೆ ಮನ್ಯಾಗ ಮೈ ತುಂಬ ಕೆಲಸ ಅದಾವು, ನಿನ್ನಂಗೆ ಖಾಲಿ ಇಲ್ಲ ನಾನು. ಇಲ್ಲೇ ನಿನ್ನ ಜೋಡಿನ ಮಾತಾಡ್ಕೊತ ಕುತ್ಕೊಳಕ್ಕೆ. ಇನ್ನು ಒತ್ತಾದ್ರೆ ನನಗೆ ಬಂದು ಸಹಾಯ ಮಾಡೋರು ಯಾರೂ ಇಲ್ಲ ಮನ್ಯಾಗ ಕೆಲಸಕ್ಕೆ. ಅಂದಮೇಲೆ ನನ್ನ ಕೆಲಸ ನಾನು ನೋಡ್ಕೋಬೇಕಲ್ಲವ. ನೀನೇನು ಆರಾಮದಿದಿ? ನಿಂತ್ಕೋ, ಎಷ್ಟೊತ್ತಾದರೂ ನಿಂತ್ಕೋ, ನಡಿತೈತಿ. ಅತ್ಯಾರ ಅದಕ್ಕೆ ಹೇಳಿದ್ದು, ಮನ್ಯಾಗ ಇನ್ನೂ ಇಬ್ಬರು ಆಳಚ್ಚಿರಿ ಅಂತಂದು. ಒಬ್ರು ಅಡುಗೆ ಮಾಡಾಕ, ಇನ್ನೊಬ್ರು ನಾವು ಏನಾರ ನಮಗೇನಾದರೂ ಬೇಕಾದ್ರೆ ಇದ್ದಲ್ಲಿ ತಂದು ಕೊಡಾಕ ಹೇಳಿ ಅಷ್ಟು ಇಬ್ಬರು ಆಳಚ್ಚಿಬಿಟ್ಟಿದ್ರೆ ನಿಮ್ಗೆ ಇಷ್ಟೊಂದು ಕಷ್ಟ ಆಗ್ತಿತ್ತಾ? ಅಲ್ಲವ ಪಲ್ಲವಿ, ಕಸನ್ನ ಕಾಳದರ, ನೆಲ ವರ್ಷ ಕಾಳದರ, ಬಟ್ಟೆ ಬಾಂಡೆ ಮಾಡೋಕೆ ಆಳದರ, ಹೊರಗಡೆ ತೋಟಕ್ಕೆಲ್ಲ ನೀರು ಹೊಡ್ಯಾಕೆ ಆಳದರ, ಅಷ್ಟು ಅಡುಗೆ ಮಾಡ್ಕೊಂಡು ಹಾಕೊಂಡು ತಿನ್ನಾಕು ನೀನು ಆಳ್ಬೇಕಂದ್ರೆ ಹೆಂಗವ? ಯಾಕ ನೀನು ಊಟ ಮಾಡ್ಸೋಕೆ ಒಬ್ರು ಆಳ್ಬೇಡನೆ? ಮನುಷ್ಯ ಆದಮೇಲೆ ಮನ್ಯಾಗ ಏನಾರು ಒಂದು ಕೆಲಸ ಮಾಡ್ತಾ ಇರಬೇಕು. ಅದನ್ನು ಬಿಟ್ಟು ಇದ್ದ ಕುಂತಲ್ಲೇ ಕುತ್ಕೊಂಡ್ರೆ ಇನ್ನೊಂದು 100 ಜಟ್ಟು ಮೈಯಾಗ ಹೊಕ್ಕೋತಾವ. ಒಂದು ಸ್ವಲ್ಪ ನೆನಪಿಟ್ಕೋವ. ಅಷ್ಟಕ್ಕೂ ನನಗೆ ಅಡುಗೆಗೆ ಆಳಚ್ಚಕ್ಕೆ ಇಷ್ಟನೇ ಇಲ್ಲವ. ಇಷ್ಟು ವರ್ಷ ಆದರೂ ಅಡುಗೆನ ನಾನೇ ಮಾಡ್ಕೊತ ಬಂದೀನಿ. ನಿಮ್ಮ ಮಾವಗಾದರೂ ಅಷ್ಟ, ಅವ್ರಿಗೆ ಅಡುಗೆನ ನಾನೇ ಮಾಡಬೇಕು. ಆಳ ಕೈಯಾಗ ಮಾಡಿಸಿದ್ರೆ ಅವ್ರಿಗೆ ಸಿಟ್ಟು ಬರ್ತೈತಿ. ನಿಮಗೇನೋ ಸಹಾಯ ಆಗಲಿ ಅಂತ ಹೇಳಿದೆ ಅಂತಾರೆ. ಇಷ್ಟ ಇಲ್ಲ ಅಂದರೆ ಬಿಡ್ರಿ, ನೀವೇ ಮಾಡಿರಿ, ಯಾರು ಬೇಡ ಅಂತಾರೆ. ಅಯ್ಯೋ ನಮ್ಮವ್ವ ತಾಯಿ, ಇಂಥ ದೊಡ್ಡ ಸಹಾಯ ನೀನು ಯಾಕೆ ಮಾಡ್ತೇವ? ಹೋಗಿ ಮಕ್ಕ ಹೋಗು, ಏನೋ ಟೈಮ್ ಆಗಿಲ್ಲ ನಿಂದು ಎದ್ದೇಳೋದು, ಮಕ್ಕ ಹೋಗವ. ಅತ್ಯಾರ ಅದೆಲ್ಲ ಬಿಡ್ರಿ, ನಿಮ್ಮ ಮಗ ನಿನ್ನೆ ಬೆಳಗ್ಗೆನ ಆಫೀಸ್ಗೆ ಹೋದವರು, ಇವತ್ತಾದ್ರೂ ಪತ್ತೇನೇ ಇಲ್ಲ, ಮನೆ ಕಡೆ ಬಂದೇ ಇಲ್ಲ. ನೀವು ಒಂದಿಷ್ಟಾರ ಫೋನ್ ಮಾಡಿ ಕೇಳಿದ್ರೇನ್ರಿ ಅವರಿಗೆ? ನಾನಂತೂ ಏನು ಫೋನ್ ಹಚ್ಚಕ್ಕೆ ಹೋಗಿಲ್ಲವ, ಏನು ಕೇಳಕ್ಕೆ ಹೋಗಿಲ್ಲ. ನನಗಂತವನು ಕೇಳಿ ಸಾಕಾಗೋಗೈತಿ. ನೀನೇ ಫೋನ್ ಹಚ್ಚಿ ಕೇಳಬೇಕಿಲ್ಲ, ಕರಿಬೇಕಿಲ್ಲ ನಿನ್ನ ಗಂಡನ? ಯಾಕ್ರಿ ಅತ್ತಾರ, ಅವ್ರು ನಿಮ್ಮ ಮಗ ತಾನೇ. ಒಂದಿಷ್ಟು ಫೋನ್ ಹಚ್ಚಿ ಕರೆಯಕ್ಕೆ ಬರಲ್ಲನ? ನನ್ನ ಮಾತಂತೂ ಕೇಳಂಗಿಲ್ಲ ಅವರು. ನೀವು ಮತ್ತು ಮಾವರು ಫೋನ್ ಹಚ್ಚಿ ಅಟ್ಲೀಸ್ಟ್ ಜಬರ್ಸರ ಹೆಂಡತಿ ಅದ ಮನ್ಯಾಗ ಬಾ ಅಂತ ಹೇಳಕ್ಕೆ ಬರಲ್ಲನ್ರಿ? ನೋಡವ ಪಲ್ಲವಿ, ಮನ್ಯಾಗ ಮೊದಲು ನೀನು ಹೆಂಡತಿ ಥರ ಇರೋದು ಕಲಿ. ನಿನ್ನ ಗಂಡಗೆ ಮೊದಲು ನೆಟ್ಟಗೆ ಅಡುಗೆ ಮಾಡಿ ಹಾಕಿ, ಅವ್ರು ಇದು ಆಫೀಸ್ಗೆ ಹೋಗೋ ಮುಂದೆ ಏನಾರು ರೆಡಿ ಮಾಡಕ್ಕೆ, ಅವ್ನು ರೆಡಿ ಆಗೋ ಮುಂದೆ ಏನಾರು ಸಹಾಯ ಮಾಡೋದು ಏನಾರು ಮಾಡಿ. ಅವಾಗ ಅವನಿಗೂ ಹೆಂಡತಿ ಅದ ಮನ್ಯಾಗ ಅನ್ನೋದು ತಲೆಯಾಗಿರ್ತೈತಿ. ಅದನ್ನು ಬಿಟ್ಟು ನಿನ್ನ ಪಾಡಿಗೆ ನೀನಿದ್ದೆ, ನನಗೆ ತಿಳಿದಾಗ ನಾನು ಎದ್ದೆ, ನನಗೇನು ಬೇಕು ಅದನ್ನು ಹೋಟೆಲ್ನಾಗ ತರ್ಸ್ಕೊಂಡು ತಿಂದೆ ಅನ್ನಂಗೆ ಮಾಡಿದೆ ಅಂದ್ರೆ ಅವ್ನ ಪಾಡಿಗೆ ಅವ್ನು ಇರ್ತಾನ ಆಟ. ಹೆಣ್ಣಾಗಿ ನೀನ ನಮ್ಮ ಮಾತು ಕೇಳವಲ್ಲಿ, ಇನ್ನು ಗಂಡಸಾಗಿ ಅವನು ನಮ್ಮ ಮಾತು ಕೇಳ್ತಾನ? ಅತ್ಯಾರ, ನಾನು ಹೆಂಗಿರ್ಬೇಕು ಹಂಗಾದೀನಿ. ನಿಮ್ಮ ಮಗನ ನೀವೆಷ್ಟು ಚಂದ ಬೆಳೆಸಿರಿ ನೋಡ್ರಿ. ನನ್ನ ಮಗನ ನಾನು ನೆಟ್ಟಿಗೆ ಬೆಳೆಸಿನವ. ನೀನು ಮೊದಲು ಮನ್ಯಾಗ ನೆಟ್ಟಿಗಿರೋದು ಕಲಿ. ಹೆಣ್ಣಾಗಿ ಮನ್ಯಾಗ ಹೆಂಡತಿ ಥರ, ನಿನ್ನ ಗಂಡಗ ಹೆಂಡತಿ ಥರ ಇರೋದನ್ನು ಕಲಿ. ಆಮೇಲೆ ನಿನ್ನ ಗಂಡ ನಿನ್ನ ಮಾತು ಕೇಳ್ತಾನೆ. ಮೊದಲು ನೀನು ನಿನ್ನ ಗಂಡನ ಮಾತನ್ನು ಕೇಳು, ಆಮೇಲೆ ನಿನ್ನ ಗಂಡ ನಿನ್ನ ಮಾತನ್ನು ಕೇಳ್ತಾನೆ. ನಂಗೆ ಗೊತ್ತೈತಿ ಅತ್ತ, ನನಗೆ ಗೊತ್ತೈತಿ. ನಾವಿಬ್ಬರು ಚಂದನ ತಂಗಿರೋದು ನಿಮ್ಗೆ ಇಷ್ಟ ಇಲ್ಲ. ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ, ಅದಕ್ಕೆ ಬೇಕಂತಾನೆ ನಿಮ್ಮ ಮಗನ್ನ ಹೊರಗಡೆ ಕಳ್ಸಾಕೊಂತೀರಿ ನೀವು. ಇದೇ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿರೋಣ. ಮದುವೆಗಿಂತ ಅವ್ರ ಮುಂಚೆ ಅವ್ರ ಮನ್ಯಾಗ ಕುತ್ಕೊಂಡು ಕೆಲಸ ಮಾಡ್ತಿದ್ರಿಲ್ಲ, ಈಗೇನು ಹೊರಗಡೆ ಹೊಂಟಾರಲ್ಲ ಕೆಲಸಕ್ಕೆ? ಏಯ್, ಒಂದು ಸ್ವಲ್ಪ ಚಂದನ ತಂಗ ಮಾತಾಡೋದು ಕಲಿ. ಏನೋ ನೀವಿಬ್ರು ಚಂದನ ತಂಗಿದ್ರೆ ನಂಗೆ ಯಾಕೆ ಹೊಟ್ಟೆ ಉರಿ ಬೀಳ್ತೈತಿ? ನಂಗೂ ನನ್ನ ಮಗ ಸೊಸಿ ಚಂದನ ತಂಗಿರ್ಲಿ ಅನ್ನೋದು ಇರ್ತೈತಿ. ಆದ್ರೆ ಸೊಸಿಗೆ ಇಲ್ಲಲ್ಲ, ಇದು ನನ್ನ ಮನೆ, ನನ್ನ ಅತ್ತೆ, ನಮ್ಮ ಮಾವ, ನನ್ನ ಗಂಡ ಅಂತ ಅನ್ನೋದು. ಏನು ಮಾಡ್ಬೇಕು ನಮ್ಮ ಹಣೆ ಬರಕ್ಕೆ? ಮೊದಲು ಈ ಸೊಕ್ಕು ಅಹಂಕಾರ ಎಲ್ಲನೂ ಬಿಟ್ಟು ಗಂಡನ ಜೊತೆ ಚಂದನ ತಂಗ ಬಾಳೆ ಮಾಡ್ಕೊಂಡು ಹೋಗೋದು ಕಲಿ. ಇಲ್ಲ ಅಂದ್ರೆ ನಿನ್ನ ಗಂಡ ನಿನ್ನನ್ನು ಮನೆ ಬಿಟ್ಟು ಹೊರಗಡೆ ಹಾಕ್ತಾನೆ ನೋಡು, ಒಂದಿನ ಇಲ್ಲ ಒಂದಿನ. ಅವಾಗ ನಾನು ಕೇಳಂಗಿಲ್ಲ, ನನ್ನ ಗಂಡನೂ ಬಂದು ಕೇಳಂಗಿಲ್ಲ. ಅವ್ರು ಯಾಕ್ರಿ ಅತ್ತಾರ ನನ್ನನ್ನು ಮನೆ ಬಿಟ್ಟು ಹೊರಗಡೆ ಹಾಕ್ತಾರ? ನಾನು ಈ ಮನೆ ಸೊಸಿ ಅದೀನಿ, ನನ್ನನ್ನು ಯಾಕೆ ಮನೆ ಬಿಟ್ಟು ಹೊರಗೆ ಹಾಕ್ತಾರ ಅವರು? ಸೊಸಿ, ಈ ಮನೆ ಸೊಸಿ ಯಾವಾಗದಿದ್ದೀನಿ ನೀ ಮನೆ ಸೊಸಿಯಾಗಿ? ಸೊಸಿಯಾಗಿ ಒಂದು ಮನೆ ಜವಾಬ್ದಾರಿ ನಿಭಾಯಿಸಂಗಿಲ್ಲ, ಗಂಡಿನ ಜವಾಬ್ದಾರಿ ನಿಭಾಯಿಸಂಗಿಲ್ಲ, ಅತ್ತಿ ಮಾವನ ಜವಾಬ್ದಾರಿ ನಿಭಾಯಿಸಂಗಿಲ್ಲ. ಹೆಸರಿಗಷ್ಟ ಸೊಸಿ ಆದ್ರಲ್ಲ, ಮನೆಯಾಗಿರೋ ಜವಾಬ್ದಾರಿನೆಲ್ಲ ನಿಭಾಯಿಸಿದ್ರೆ ಅಷ್ಟಾಕಿ ಸೊಸಿ ಹಾಕಳ. ನಿನ್ನ ಗಂಡಗ ನೀನು ಚಂದನ ತಂಗ ಹೆಂಡತಿ ಆಗಿರು, ಆಮೇಲೆ ಅವನು ನಿನ್ನ ಹೇಳ್ದಂಗೆ ಕೇಳ್ತಾನೆ. ಹಿಂಗೆ ಬಿಟ್ಕೊತ ಹಿಂಗೆ ಎದ್ರ ಮಾತಾಡ್ಕೊತ ಗಂಡಗೆ ಹೆಂಗಾರ ಯಾಕೆ ಇರ್ಲಿ ಬಿಡ ನಾವು ಅಂತ ಹರ್ಕ್ ಮಾಡ್ಕೊತ ಕುಂತಿ ಅಂದ್ರೆ ನಿನ್ನನ್ನು ಬಿಟ್ಟೊಕ್ಕ ನಿನ್ನ ಗಂಡ. ನಿನ್ನ ಜೊತೆ ಮಾತಾಡೋದು ಒಂದ, ಆ ಗಾಡಿ ಜೊತೆ ಮಾತಾಡೋದು ಒಂದ. ನಿನ್ನ ಜೊತೆ ಮಾತಾಡ್ಕೊತ ನಿಂತು ಅಂದ್ರೆ ಸುಮ್ಮನೆ ನನ್ನ ಟೈಮ್ ವೇಸ್ಟ್, ಎಲ್ಲ ವೇಸ್ಟ್. ಈಕೆ ನೋಡಿದ್ರೆ ಗೊತ್ತಾಗತ್ತೆ ಇವ್ರ ತಾಯಿ ಎಷ್ಟು ಚಂದ ಈಕೆಗೆ ಶಿಕ್ಷಣ ಕಲಿಸ್ಕೊಟ್ಟಾಳಂತಂದು. ಮಾತಾಡ್ರಿ ಅತ್ತ, ಮಾತಾಡ್ರಿ. ಬಿಟ್ಟಿ ಬಿದ್ದೀನಂತಂದು ಇಷ್ಟೆಲ್ಲ ಮಾತಾಡಕೊಂತೀರಲ್ಲ ನೀವು. ಹೆಂಗಾರ ಮಾಡಿ ನನ್ನ ಗಂಡನ ಬುಟ್ಟೆ ಹಾಕೊಂಡು ನಿಮ್ಮನ್ನ ಈ ಮನೆಯಿಂದ ಒದ್ದು ಓಡಿಸ್ಲಿಲ್ಲ ಅಂದ್ರೆ ನೋಡ್ರಿ. ಇವ್ರೇನಿವರು ಇಷ್ಟೊತ್ತಾದ್ರೂ ಬರ್ತಾನೆ ಇಲ್ಲಲ್ಲ? ಮನೆ ಐತಿ, ಹೆಂಡತಿ ಅದಾಳ ಅನ್ನೋದರ ಖಬರ್ ಐತಾನೆ ಏನಿಲ್ಲ ಇವರಿಗೆ.
ಹಾಂ ಗಾಡಿ ಸೌಂಡ್ ಕೇಳಿಸ್ತು ಬಂದಂಗೆ ಅಂದ್ರೆ ಬರ್ರಿ ಬರ್ರಿ ಇವತ್ತು ಐತಿ ನಿಮ್ಗೆ. ಛೇ ಇಲ್ಲಿ ನಿಂತ್ಕೊಂಡಾಳಲ್ಲಪ್ಪ, ಏನೋ ಸಿಟ್ನಾಗದ್ದಂಗೆ ಅದಾಳ. ಹಿಂಗಾದ್ರೂ ಮಾಡಿ ನೈಸ್ ಮಾಡಿ ಈ ಆಮರ್ಸ್ಬೇಕು ಇವಳನ್ನ. ಹಾಯ್ ಪಲ್ಲವಿ ಡಾರ್ಲಿಂಗ್. ಏನ್ರಿ ಹಾಂ ಏನು ನಿಮಗೆ ತಲೆಗಿಲಿ ಐತಾನೆ ಏನಿಲ್ಲ, ಮನೆ ಐತಿ ಹೆಂಡತಿ ಐತೆ ಅನ್ನೋದನ್ನು ಮರ್ತು ಬಿಟ್ಟಿರನ? ಹಾಂ ನಿನ್ನೆ ಹೋದವ್ರು ಇವತ್ತು ಬರಾಕ್ ಕುಂತಿರಲ್ಲ, ಹಾಂ ಮನ್ಯಾಗ ಏನು ಹೇಳೋರು ಕೇಳೋರು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿರ ನೀವು? ಸಾರಿ ಡಾರ್ಲಿಂಗ್, ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತು, ಅದಕ್ಕೋಸ್ಕರ ಬರೋದಾಗ್ಲಿಲ್ಲ. ಸಾರಿ. ಅಲ್ಲ ಒಂದು ಫೋನರ ಹಚ್ಚಿ ಹೇಳೋಕ್ಕಾಗತ್ತಿಲ್ಲ, ಎಷ್ಟು ಯಾವಾಗ ಹಚ್ಚಿದ್ರು ನಾನು ಹಚ್ಚಬೇಕು. ಒಂದು ಸಲ ಫೋನ್ ಹಚ್ಚಿರಂದ್ರೆ ನೀವು ಹಾಂ ಆಫೀಸ್ ರೀಚ್ ಆಗೀನಿ, ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ಏನೋ ಒಂದು ಹೇಳಾಕರ ಫೋನ್ ಹಚ್ಚಿರನ? ಇಲ್ಲ ಏನಾರು ತಿಂದೇನ ಉಣ್ಣೆನ ಏನಾರು ಕೇಳಾಕರ ಫೋನ್ ಹಚ್ಚಿರನ್ನೇ ನೀವು? ಒಂದು ಫೋನ್ ಹಚ್ಚಿಲ್ಲ ನಿನ್ನಿಂದ, ಏನಾಗೈತೆ ನಿಮ್ಗೆ? ಅದು ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತಲ್ಲ, ಹಾಗಾಗಿ ಮೊಬೈಲ್ ಕಡೆ ಲಕ್ಷ್ಯನೂ ಹೋಗಿಲ್ಲ ನನಗೆ. ಇವತ್ತು ಬೆಳಿಗ್ಗೆ ಫಟಾಫಟ್ ನಂಗೆ ಎಲ್ಲ ಕೆಲಸ ಮುಗಿಸಿಟ್ಬಿಟ್ಟು ಸೀದಾ ಈ ಮನೆಗೆ ಓಡಿ ಬಂದಿದ್ದೀನಿ, ಗೊತ್ತಾ? ನಿನ್ನನ್ನು ನೋಡ್ಬೇಕಂತ. ನಿನ್ನೆಯಿಂದ ನಿನ್ನನ್ನು ನೋಡಿಲ್ಲ ಅಂತ ಇವತ್ತು ಬೇಗ ಕೆಲಸ ಎಲ್ಲ ಮುಗಿಸಿ ಓಡಿ ಬಂದಿದ್ದೀನಿ, ಗೊತ್ತಾ ನಾನು? ಏನ್ರಿ ಅದು ಏನು ಕೆಲಸ? ಹಾಂ ನಿಮ್ಮ ಆಫೀಸ್ ಬಾಸಿಗೆ ಕಾಲ್ ಮಾಡಿಕೊಡ್ರಿ, ನಾನು ಮಾತಾಡ್ತೀನಿ, ಕೇಳ್ತೀನಿ ಅವರಿಗೆ. ರಾತ್ರಿ ಎಲ್ಲ ನಿಮ್ಮ ಆಫೀಸ್ನಲ್ಲೇ ಇಟ್ಕೋತಿರಲ್ಲ, ಅವ್ರಿಗೇನು ಹೆಂಡತಿ ಮಕ್ಕಳು ಇಲ್ಲ ಅಂತ ಅನ್ಕೊಂಡಿರೋಣ ಅಂತ ಕೇಳ್ತೀನಿ. ನಿಮ್ಮ ಬಾಸಿಗೆ ಫೋನ್ ಹಚ್ಚಿ ನಾ ಕೇಳ್ತೀನಿ. ಏ ಪಲ್ಲವಿ ಆ ಥರ ಎಲ್ಲ ಮಾತಾಡಬಾರ್ದಮ್ಮ. ಅವ್ರು ಬಾಸ್ ಇರ್ತಾರೆ, ಅವ್ರಿಗೆ ಏನಾದರೂ ನೀನು ಈ ಥರ ಮಾತಾಡಿದೆ ಅಂದ್ರೆ ಅಷ್ಟೇ ನನ್ನನ್ನು ಕೆಲಸದಿಂದನೇ ತೆಗೆದು ಬಿಡ್ತಾರೆ. ಈ ಥರ ಎಲ್ಲ ಮಾತಾಡಬೇಡ ಡಾರ್ಲಿಂಗ್. ನೆಕ್ಸ್ಟ್ ಟೈಮ್ ಈ ಥರ ಮಾಡೋದೇ ಇಲ್ಲ. ಎಷ್ಟೇ ಕೆಲಸ ಇದ್ರೂ ಅಲ್ಲೇ ಬಿಟ್ಟು ಈವ್ನಿಂಗ್ ಬಂದುಬಿಡ್ತೀನಿ ಡಾರ್ಲಿಂಗ್, ಇದೊಂದು ಸಲ. ರೀ ಈ ಥರ ಹೇಳಾಕುಂತ ನೀವು 10 ಸಲ ಆಯಿತು ಹೇಳ್ತೀರಿ, ಮತ್ತೆ 2 ದಿನಕ್ಕೆ ಮತ್ತೆ ಹಂಗೆ ಮಾಡ್ತೀರಿ. ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ನಿಮ್ಮ ಸಲುವಾಗಿ. ನೀವು ಹಿಂಗೆ ಮಾಡಾಕುಂತಂದ್ರೆ ನಾನು ನಮ್ಮೂರಿಂದ ನಮ್ಮವ್ವ ನಮ್ಮ ಅಕ್ಕ ಅವ್ರನ್ನೆಲ್ಲ ಕರೆಸ್ತೀನಿ, ಅವರೇ ಬಂದು ಮಾತಾಡಲಿ ನಿಮ್ಮ ಜೊತೆ. ಸಾರಿ ಪಲ್ಲವಿ, ಹೇಳ್ತಾ ಇದ್ದೀನಲ್ಲ ಇನ್ನೊಂದ್ಸಲ ಈ ಥರ ಮಾಡೋದಿಲ್ಲ ಅಂತ. ನಿಜವಾಗ್ಲೂ ಇನ್ನೊಂದ್ಸಲ ಈ ಥರ ಮಾಡೋದಿಲ್ಲ. ಇದೊಂದು ಸಲ ಕ್ಷಮಿಸ್ಬಿಡು ಪಲ್ಲವಿ. ನೀನು ನೋಡು ಎಷ್ಟು ಈ ಥರ ಸಿಟ್ಟು ಮಾಡ್ಕೊಂಡ್ರು ನೋಡು, ಎಷ್ಟು ಕ್ಯೂಟ ಕಾಣಿಸ್ತಾ ಇದೆಯಾ. ಪ್ಲೀಸ್ ಪಲ್ಲವಿ. ಈ ಥರ ಎಲ್ಲ ನೈಸ್ ಮಾಡೋದು ಬೇಡ. ನೀವು ನೈಸ್ ಮಾಡಿದ್ರು ನಾನು ನೈಸ್ ಹಂಗೇನು ಕರ್ಗೋಗೋದಿಲ್ಲ. ನನಗೆ ಇವಾಗ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ. ಹಾಗಾದರೆ ನಿನ್ನನ್ನು ಇವತ್ತು ಶಾಪಿಂಗ್ ಕರ್ಕೊಂಡು ಹೋಗ್ಲಾ? ಶಾಪಿಂಗ್ ಕರ್ಕೊಂಡು ಹೋದ್ರೆ ಈ ಸಿಟ್ಟೆಲ್ಲ ಹಿಡಿಯುತ್ತಾ? ಇದೇ ಚಲೋ ಚಾನ್ಸ್. ನನ್ನನ್ನು ಈಗಲೇ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು, ಹಂಗಂದ್ರೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ಇಲ್ಲಾಂದ್ರೆ ಮಾತಾಡೋದಿಲ್ಲ ಅಷ್ಟೇ. ಸರಿ, ನಾನು 5 ನಿಮಿಷದಲ್ಲಿ ಬೇಗ ಫ್ರೆಶ್ ಅಪ್ ಆಗಿ ಬಂದುಬಿಡ್ತೀನಿ. ನೀ ಹೇಗೋ ರೆಡಿ ಆಗಿದೆಯಲ್ಲ, ಈಗಲೇ ನನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ, ಸರಿನಾ? ಟಿಫಿನ್ ಮಾಡಿಬಿಟ್ಟು ಬಿಟ್ಬಿಡೋಣ. ಸರಿ ಆಯಿತು. ಇದೊಂದು ಸಲ ಏನೋ ಕ್ಷಮಿಸ್ತಾ ಇದ್ದೀನಿ ಅಷ್ಟೇ, ಆದರೆ ಪ್ರತಿ ಸಲನೂ ಹಿಂಗೆ ಮಾಡೋ ಹಾಗಿಲ್ಲ. ಇಲ್ಲಪ್ಪ, ಈ ಥರ ಮಾಡೋದಿಲ್ಲ, ಓಕೆನಾ? ರೀ ಅಂದಂಗೆ ಮನ್ಯಾಗ ಅತ್ತೆಯರ ಅವಲಕ್ಕಿ ಮಾಡಾರ, ನಂಗೆ ಅವಲಕ್ಕಿ ತಿನ್ನೋಂಗೆ ಅನ್ಸೋದಿಲ್ಲ. ಅದಕ್ಕೆ ಈಗ ಹೊರಗಡೆ ಹೋಗ್ತಾ ಇದ್ದೀವಲ್ಲ, ಅಲ್ಲೇ ನನಗೇನಾದರೂ ತಿನ್ನಿಸ್ತೀರಾ? ಸರಿ, ನೀನೇ ಏನಾದರೂ ಮಾಡಿಬಿಡು ಸ್ಪೆಷಲಾಗಿ. ಟಿಫಿನ್ ಮಾಡ್ಕೊಂಡೇ ಹೋಗ್ಬಿಡೋಣಂತ. ಹಂಗಂದ್ರೆ ಆರಾಮಾಗಿ ಸುತ್ತಾಡಿ ಅಲ್ಲೇ ಊಟ ಮಾಡ್ಕೊಂಡು ಬರೋಣ. ರೀ ನನಗೆ ಟಿಫಿನ್ ಎಲ್ಲ ಮಾಡೋದಕ್ಕಾಗೋದಿಲ್ಲ ಇವಾಗ. ನೀವೇನು ಇವಾಗ ನನಗೆ ಹೊರಗಡೆ ನಾಷ್ಟ ಮಾಡಿಸ್ತೀರಾ? ಏನಿಲ್ಲ. ಸರಿ ಬಿಡು, ನೀವು ಸಿಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ. ನನ್ನ 5 ನಿಮಿಷ ಫಟಾಫಟ್ ನಂಗೆ ಸ್ನಾನ ಮಾಡಿ ರೆಡಿಯಾಗಿ ಬಂದುಬಿಡ್ತೀನಿ. ನೀ ಇಲ್ಲೇ ಕೂತ್ಕೊಂಡಿರು. ಸರಿ, ನಿನಗೆ ಹೊರಗಡೆನೇ ನಾಷ್ಟ ಮಾಡಿಸ್ತೀನಿ, ಓಕೆನಾ? ಸಂಜಯ್, ಏನು ಮಮ್ಮಿ? ಮನೆಯಲ್ಲಿನೇ ಟಿಫಿನ್ ಮಾಡಿದ್ದೀನಿ ಎಲ್ಲರಿಗೂ. ಸುಮ್ಮನೆ ಟಿಫಿನ್ ಮಾಡಿ ಇಬ್ರು. ಏನದು ದಿನ ಒಂದಕ್ಕೂ ಹೊರಗಡೆ ತಿನ್ನೋದು? ದುಡ್ಡೆಲ್ಲ ಅದಕ್ಕೆ ಇಡ್ಬೇಕಂತ ಮಾಡಿಯೇನ ನೀನು? ಅಕ್ಕಿಗಂತೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ಲನ? ಅತ್ಯಾರ ನನಗೆ ಅವಲಕ್ಕಿ ತಿನ್ನಂಗೆ ಅನ್ಸಂಗಿಲ್ರಿ. ನಾ ಮುಂಚೆಯಿಂದನೂ ಅವಲಕ್ಕಿ ತಿನ್ನೋದೇ ಇಲ್ಲ, ನಮ್ಮ ಮನೇಲಿ ಮಾಡಿದ್ರೂ ಅಷ್ಟೇ. ಅದಕ್ಕೆ ನಾ ಹೊರಗಡೆ ತಿಂತೀನಿ, ನೀವು ಬೇಕಾದ್ರೆ ತಿನ್ಕೋರಿ. ನನಗೆ ಯಾಕೆ ತಿಂತೀನಿ ಅಂತ ಫೋರ್ಸ್ ಮಾಡ್ತೀರಿ? ಯವ್ವ ತಾಯಿ ಜಗದಂಬ, ಮೊದಲು ನೀನು ಅಡುಗೆ ಮಾಡೋದು ಕಲಿ, ಆಮೇಲೆ ನಮ್ಗೆ ಹೇಳಂತೆ ಅಂತ. ನಾಷ್ಟ ನಮ್ಗೆ ಅದು ಬೇಡ ಇದು ಬೇಡ, ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತಂದು ಹೋಗಿ ಮಾಡೋಗ. ಕೈ ಇಲ್ಲನ ಕಾಲಿಲ್ಲ ನಿನಗೆ? ಮನೆಯಾಗೆಲ್ಲ ರೇಷನ್ ಐತಿಲ್ಲ, ಹೋಗಿ ಮಾಡ್ಕೊಂಡು ತಿನ್ನೋಗ. ಏನಾರ ಬೇರೆದು ಏನದು ದಿನ ಒಂದಕ್ಕೂ ಹೊರಗಡೆನ ತಿನ್ನೋದು? ಅತ್ಯಾರ ನಾನೇನು ನಿಮ್ಮ ದುಡ್ನಾಗ ತಿನ್ನಕೊಂತಿಲ್ಲ, ನನ್ನ ಗಂಡನ ದುಡ್ನಾಗ ತಿನ್ನಕೊಂತೀನಿ. ನಿಮಗೆ ಬೇಕಾದ್ರೆ ನೀವು ತಿನ್ಕೋರಿ, ಇಲ್ಲ ಅಂದರೆ ಬಿಡ್ರಿ. ನಾನು ಮಾತ್ರ ಮನೆಯಲ್ಲಿ ಟಿಫಿನ್ ಮಾಡೋದಿಲ್ಲ. ರೀ ನೀವೇ ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತೀರೇನಿಲ್ಲ? ಏನಾರ ಮಾಡ್ಕೊಂಡು ಹಾಳಾಗೋಗೊತ್ತಾಗ ಯಾರು ಹೇಳ್ತಾರೆ ನಿನಗೆ? ಏ ಸಂಜಯ್, ನೀನಾರು ಮನೆಯಲ್ಲಿ ನಾಷ್ಟ ಮಾಡು ಏನ? ಹಾಂ ಸರಿ ಮಮ್ಮಿ. ರೀ ಏನು ಪಲ್ಲವಿ? ರೀ ನೀವು ಮನೆಯಲ್ಲಿ ನಾಷ್ಟ ಮಾಡೋವಾಗಿಲ್ಲ, ಇಬ್ರು ಹೊರಗಡೆನೆ ಮಾಡ್ತಾ ಇದ್ದೀವಿ, ಅರ್ಥ ಆಯ್ತು ತಾನೇ? ಪಲ್ಲವಿ, ಇವಾಗ ಏನಾದರೂ ನಾವು ಮನೆಯಲ್ಲಿ ನಾಷ್ಟ ಮಾಡಲಿಲ್ಲ ಅಂದ್ರೆ ನಮ್ಮ ಮಮ್ಮಿಗೆ ಬೇಜಾರಾಗುತ್ತೆ ತಾನೆ. ಅದಕ್ಕೆ ಬೇಕಾದ್ರೆ ಸ್ವಲ್ಪ ಮಾಡ್ತೀನಿ, ಇಲ್ಲಿ ನಿನ್ನ ಜೊತೆನೂ ನಾಷ್ಟ ಮಾಡ್ತೀನಿ, ಓಕೆನಾ? ಹಂಗಂದ್ರೆ ನನಗೆ ಬೇಜಾರಾದ್ರೆ ನಡೆಯುತ್ತಾ? ಅದು ಹಾಗಲ್ಲ ಪಲ್ಲವಿ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾ ಇಲ್ಲೇ ಕುತ್ಕೊಂಡಿರ್ತೀನಿ, ನೀವು ಬೇಗ ಸ್ನಾನ ಮಾಡಿ ಬಂದುಬಿಡಿ, ಅಲ್ಲೇ ಹೊರಗಡೆನೇ ನಾಷ್ಟ ಮಾಡೋಣ. ಅದನ್ನು ಬಿಟ್ಟೇನಾದರೂ ನೀವು ಮನೆಯಲ್ಲಿ ನಾಷ್ಟ ಮಾಡ್ಕೊಂಡು ಕುತ್ಕೊಂಡ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಒಂದು ಚೂರು ಕೂಡ ಹೊಂದ್ಕೊಳೋ ಬುದ್ಧಿ ಇಲ್ಲ ಈಕೆಗೆ. ಈಕೆ ಹಿಂಗೆ ಮಾಡ್ಕೊತ ಹೋದ್ರೆ ಈಕೆ ಏನು ನಮ್ಮ ಮನೆಯಾಗ ಭಾಳ ದಿನ ಇರಂಗಿಲ್ಲ, ಅದು ಮಾತ್ರ ನಿಜ. ನಮ್ಮ ಮಮ್ಮಿ ಡ್ಯಾಡಿನ ಈಕೆ ಎದುರು ಹಾಕೊಂಡ್ಲಂದ್ರೆ ನನಗಿನ್ನೂ ಚಲೋ ಆಯಿತು. ಈಕೆ ನಮ್ಮ ಮನೆಯಿಂದ ಹೇಗಾದರೂ ಮಾಡಿ ಹೊರಗಡೆ ಹಾಕಿ ನಾನು ಇನ್ನೊಂದು ಮದುವೆ ಆಗ್ಬೋದು ಆರಾಮಾಗಿ.